ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಇಂಡಿಯಾ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ನಾಳೆಯಿಂದ ಹೊಸ ಆರ್ಥಿಕ ವರ್ಷ ಆರಂಭ. ಆದಾಯ ತೆರಿಗೆ ವಿನಾಯಿತಿ ಬಿಟ್ಟು ಎಲ್ಲವೂ ದುಬಾರಿ ದರ್ಶನ ಆಗೋದಕ್ಕಿದೆ. ಬಸ್ಸು, ಟೋಲು, ಹಾಲು, ಆಲ್ಕೋಹಾಲು, ಕರೆಂಟು ರೇಟು ಹೈಕು, ಮೊಬೈಲ್ ಸಂಖ್ಯೆಗೆ UPI ಶಾಕು, ATM ಶುಲ್ಕ ಕತ್ತರಿಗೆ ನಿಂತಿದೆ. ಟೋಲ್ನಲ್ಲೂ ಸುಂಕ ಸುಂಟರ ಗಾಳಿ ಎಬ್ಬಿಸ್ತಾ ಇದೆ. ಹನಿ ಟ್ರ್ಯಾಪ್ ಕಹಾನಿಗೆ ಮರ್ಡರ್ ಮಿಸ್ಟ್ರಿ ಲಿಂಕ್ ಆಗ್ತಾ ಇದೆ. ಸಾಕ್ಷ್ಯ ಸಿಕ್ಕ ಆಡಿಯೋ ಹತ್ಯೆ ಸಂಚಿನ ಸುಳಿವು ಕೊಡ್ತಾ ಇದೆ. ಪುಷ್ಪ, ರಾಕಿ, ಸೋಮಾ ಡೆಡ್ಲಿ ಅಟ್ಯಾಕ್ ಪ್ಲಾನ್ ರಿವೀಲ್ ಆಗಿದೆ. ಮಹಿಳೆ ಸೇರಿ ಮೂವರನ್ನು ಪೊಲೀಸರು ವಶಕ್ಕೆ ಪಡೆದು ಬೆತ್ತಕ್ಕೆ ಕೆಲಸ ಕೊಟ್ಟಿದ್ದಾರೆ. ಪರಮ್ಗೆ ಯಾವುದೂ ಗೊತ್ತಿಲ್ವಂತೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಭೂಕಂಪದ ಲಕ್ಷಣ ಕಾಣಿಸ್ತಾ ಇದೆ. ನಾಳೆ ಬಿಟ್ಟು ನಾಡಿದ್ದು CM DCM ಇಬ್ಬರು ದಿಲ್ಲಿಗೆ ಹೊರಟಿದ್ದಾರೆ. ಹನಿ ಟ್ರ್ಯಾಪ್ ಹಲ್ಚಲ್ ನಡುವೆ ಸತೀಶ್ ರಿಸರ್ವ್ ಮಾಡಿದ ವೈಟಿಂಗ್ ಲಿಸ್ಟ್ಗೆ ಟ್ವಿಸ್ಟ್ ಸಿಗ್ತಾ ಇದೆ. KPCC ಗಾದಿ MLC ನಾಮನಿರ್ದೇಶನದ ಬಗ್ಗೆ ವರಿಷ್ಠರ ಜೊತೆ ಚರ್ಚೆಯ ಸಾಧ್ಯತೆ ಇದೆ. ದೇಶದಾದ್ಯಂತ ರಂಜಾನ್ ಪ್ರಾರ್ಥನೆ ಮೂಲಕ ಉಪವಾಸ ಅಂತ್ಯಗಾಣಿದೆ. 32 ಲಕ್ಷ ಬಡ ಮುಸಲ್ಮಾನರಿಗೆ ಸೌಗತೆ ಮೋದಿ ಕಿಟ್ ತಲುಪಿತು. ಆದರೆ ವಕ್ಫ್ ತಿದ್ದುಪಡಿ ಮಸೂದೆ ವಿರೋಧಿಸಿ ಕಪ್ಪು ಪಟ್ಟಿ ಧರಿಸಿ ನಮಾಜ್ ಮಾಡಲಾಗಿದೆ. ಈ ಕಾಯ್ದೆ ಕಲ್ಯಾಣಕರ ಅಂತ ಅಜ್ಮೀರ್ ದರ್ಗಾ ಮುಖ್ಯಸ್ಥರು ಬಣ್ಣಿಸಿದ್ದಾರೆ. ನಿನ್ನೆ ಯುಗಾದಿ, ಹೊಸ ವರ್ಷಾರಂಭ. ಸುಬ್ಬನ ಫ್ಯಾಮಿಲಿ ವಿರುದ್ಧ ಸುಬ್ಬಿ ಸಿಡಿದು ಬಿದ್ದಿದ್ದಾಳೆ. ಕೆಟ್ಟ ದೃಷ್ಟಿ ಮುಟ್ಟಲು ಸಾಧ್ಯ ಇಲ್ಲ ಅಂತ ದರ್ಶನ್ ಧರ್ಮಪತ್ನಿ ವಿರುದ್ಧ ವಾರ್ಗೆ ನಿಂತಂತೆ ಕಾಣಿಸ್ತಾ ಇದೆ. ಆದರೆ ಡಿ ಅಭಿಮಾನಿಗಳು ಮಾತ್ರ ಪೂಜೆಗೆ ಕಳೆ ಇಲ್ಲ ಅಂತ ಕಾಲೆಳೆದಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.